ಮಂಡ್ಯ ಜಿಲ್ಲೆ ಮದ್ದೂರು ಎಲ್ಲ ಶಾಂತವಾಗಿದೆ. ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ನಾವು ಯಾವುದೇ ತಾಳ್ಮೆ ಪ್ರಶ್ನೆನೇ ಉದ್ಭವ ಆಗಿಲ್ಲ. ಸೀರಿಯಸ್ ಆಗಿ ಕ್ರಮ ತಗೊಂಡಿದ್ವಿ. ಯಾರು ಕಲ್ಲು ಎಸೆತದಲ್ಲಿ ಭಾಗವಹಿಸಿದ್ರು, ಆ ಘಟನೆಯಲ್ಲಿ ಯಾರು ಮುಂದಾಗಿದ್ರು, ಅವ್ರಿಗೆ ಸಂಪೂರ್ಣವಾಗಿ 2-3 ಅವರ್ಸ್ ಒಳಗಡೆ ಅರೆಸ್ಟ್ ಮಾಡಿ FIR ಹಾಕಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ರು. ಹೆಚ್ಚುವರಿ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾನು ಮಾತನಾಡಿ ADGP 2 ದಿವಸ ಅಲ್ಲೇ ಇದ್ದು ಎನ್ಕ್ವೈರಿಗೂ ಸಹ ಆದೇಶ ಆಗಿದೆ. ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂತ ಅವಶ್ಯಕತೆ ಬಂದರೂ ಅದನ್ನೂ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲಿಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಹೇಳಿ ಸಂದೇಶವನ್ನ ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು. ಬಂದಾದ್ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಏನೋ ಒಂದು ಇದನ್ನ ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲಾ ಲೀಡರ್ಗಳು ಹೋಗಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗ ಅಥವಾ ಈ ಒಂದು ವಾತಾವರಣನ ಕಲುಷಿತಗೊಳಿಸಲಿಕ್ಕೋಸ್ಕರನ ಅಥವಾ ಒಂದು ಕ್ರಿಮಿನಲ್ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡ್ಲಿಕ್ಕೆ ಉದ್ದೇಶ ಅನ್ನೋದು ಅವರೇ ಯೋಚನೆ. ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ. ಒಂದು ಘಟನೆ ಆಗಿದ್ದನ್ನ ಅವರು ಖಂಡಿಸಿದ್ರೆ ಅದನ್ನ ನಾನು ಬೇಡ ಅನ್ನಲ್ಲ, ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಿಧಾನ ಮಾಡಿದ್ರೆ ನಮ್ಮನ್ನು ಬ್ಲೇಮ್ ಮಾಡಿದ್ರು ತಪ್ಪು ಅಂತ ಹೇಳಲ್ಲ. ಒಂದ್ ಕಡೆ ಕ್ರಮನೂ ತಗೊಂಡಿದ್ದೀವಿ, ಮುಂದುವರೆದ ಎನ್ಕ್ವೈರಿನೂ ಮಾಡಿದ್ದೀವಿ. ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರು ಇದ್ರೆ ಸಜೆಷನ್ ಕೊಡ್ಲಿ, ಅಥವಾ ನಮ್ಮ ನಡೆನಲ್ಲಿ ತಪ್ಪಿದ್ರೆ ಈ ತರ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಜಲ್ಲಿ ನಿಂತ್ಕೊಂಡು ರಾಜ್ಯದ BJP ಮುಖಂಡರುಗಳು, ಜನತಾದಳ ಮುಖಂಡರು ಮಾತನಾಡ್ತಾರೆ ಅಂದ್ರೆ ಅವರು ಮಂಡ್ಯ ಜಿಲ್ಲೆ ಶಾಂತಿ ಅವ್ರಿಗೆ ಬೇಕಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವೊಕೇಶನ್ ಮಾಡಬೇಕಾದಂಥದ್ದು ಅವಶ್ಯಕತೆ ಇದನ್ನ ಮನ್ಗಂಡಿದ್ದಾರೆ. ಇವತ್ತು ಮಳವಳ್ಳಿನಲ್ಲಿ ಹೋಗಿ ಬಂದ್ ಅಂತ ಮಾಡಿದ್ದಾರೆ. ಬಂದ್ ಏನಾಗಿದೆ, ಜನರಿಗೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಮಾಡಿದ್ರೆ ಜನ ಯಾರು ಒಪ್ಪಲ್ಲ ಅನ್ನೋದನ್ನ ಅರ್ಥ ಮಾಡ್ತಾರೆ. ಒಂದು ಅಂಗಡಿ ಮುಚ್ಚಕ್ಕಾಗಿಲ್ಲ. ಸೊ ಮೊನ್ನೆ ಮದ್ದೂರಿನಲ್ಲೂ 30% ಅಷ್ಟೇ. ಜನ ಯಾರು ಬೇಕಾದ್ರೂ ಕರ್ದು ಸಮಾರಂಭ ಮಾಡ್ಬೋದು. ನಾನು ಮಾಡ್ಬೋದು, ಅವರು ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು. ಅದನ್ನೆಲ್ಲ ಅಲ್ಲ. ಬಟ್ ಇನ್ನು ಮುಂದಾದ್ರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ತರದ ಒಳ್ಳೇದಕ್ಕೆ ಬನ್ನಿ. ಮಂಡ್ಯ ಜಿಲ್ಲೆಯ ಯಾವ್ದಾದ್ರು ಒಂದು ಓವರ್ ಆಲ್ ಅಭಿವೃದ್ಧಿಗೋ ಅಥವಾ ಒಳ್ಳೆ ಕೆಲಸಕ್ಕೋ ನೀವು ಬನ್ನಿ, ಪಕ್ಷ ಕಟ್ಟಿ, ಅದೆಲ್ಲ ನಮ್ದೇ. ಆದ್ರೆ ಇಂಥ ವಿಚಾರನ್ನ ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಬೇಡ ಅಂತ ಹೇಳ್ಬೋದು. ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲ್ ಮುರಿತೀವಿ ಅಂದಂಗೆ ತಾನೇ ಅರ್ಥ. ಏನ್ ಅರ್ಥ ಅದು? ಕಾಲ್ ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದ್ರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ ಬರುತ್ತೆ ಅಂತ ನಾವು ಹೇಳಕ್ಕಾಗತ್ತಾ? CT ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ. ನಾವು FIRಗೆ ಎದುರಿ ಅಂತ ಅಲ್ಲ, ಕಾನೂನು ಇರೋದು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ. ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ತರ ಇನ್ನೊಂದು ಮಾಡ್ತಾರೋ ಅದೇ ಬೇರೆ. ಈಗ ಯಾರು ಅಲ್ಲಿ ಮುಸ್ಲಿಮ್ಸ್ ಹುಡುಗರುಗಳು ಪ್ರಾರಂಭದಲ್ಲಿ ಘಟನೆಯಲ್ಲಿ ಕಾರಣಕರ್ತರಾದ ಅವ್ರ ಮೇಲೆ ಕ್ರಮ ತಗೊಂಡಿದೀವಿ. ಅವರು ನಾಳೆ ನಿಂತ್ಕೊಂಡು ನಾವು ಇಂಥವ್ಕೆಲ್ಲ ಇದ್ರಲ್ಲ ಏನ್ ಹೇಳೋದು? ಕಾನೂನು ಇರೋದು, ತಪ್ಪು ಮಾಡಿದ್ರೆ ಕ್ರಮ ತಗೊಳಕಷ್ಟೇ. ಯಾವುದೂ ಇಲ್ಲ. ಅಲ್ಲಿ ಘಟನೆ ನಡೆದಿರೋದು ಸತ್ಯ, ಅದ್ರ ಮೇಲೆ ಕ್ರಮ ಆಗಿದೆ. ಬಟ್ ಅಲ್ಲಿ ಹುಡುಗರುಗಳು ಏನು ಕಲ್ತೂರಾಟದಲ್ಲಿ ಭಾಗವಹಿಸಿದ್ದಾರೆ, ಅದು ಪೂರ್ವಜಿತನ ಅಥವಾ ಅದ್ರಲ್ಲಿ ಯಾರ ಹಿನ್ನೆಲೆ ಇದಾರ, ಅದ್ರ ಎಂಕ್ವೈರಿ ಬಂದ್ಮೇಲೆ ಗೊತ್ತಿದೆ. ಅವರು ಖಂಡಿಸಿದ್ದಾರೆ. ಯಾವತ್ತೂ ನಡೆದಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರು ಇರ್ತೀವಿ, ನಾಳೆಯಿಂದನೂ ಇರ್ತೀವಿ. ಈ ವಿಚಾರದಲ್ಲಿ ನಮ್ಮ ಹುಡುಗರು ಏನ್ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ನಾವು ಅದ್ರಲ್ಲಿ ಯಾವ್ದು ಮಧ್ಯಪ್ರವೇಶ ಮಾಡಲ್ಲ. ನೀವು ಏನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರು ಓಪನ್ ಆಗಿ ಇಲಾಖೆಯವ್ರಿಗೆ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ನಿನ್ನೆ ಅವ್ರು ಅಷ್ಟೂ ಜನ ಪ್ರತಿಭಟನೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ
ಅವರೆಲ್ಲ ಸೈಲೆಂಟ್ ಆಗಿ ನೀವೇನು ಬೇಕಾದ್ರೂ ಮಾತಾಡಿದ್ರು ಸಹಕಾರವನ್ನ ನಮ್ಮ ಮದ್ದೂರಿನ ಎಲ್ಲ ಕೋಮಿನ ಜನ ಕೊಟ್ಟಿದ್ದಾರೆ. ಸೊ ಅದರಿಂದ ಸೊ ಅವ್ರು ಯಾರೂ ಪ್ರೋತ್ಸಾಹ ಅಂತಿಲ್ಲ, ಬಟ್ ಎನ್ಕ್ವೈರಿ ಮಾಡ್ತಾ ಇದ್ವಿ. ಎನ್ಕ್ವೈರಿನಲ್ಲಿ ಏನ್ ಬರುತ್ತೆ ಅದು ಮಸೀದಿ ಮುಂದೆಲೆ ಹೋಗಿದ್ದಾರೆ. ಬಟ್ ಆದ್ರೆ ಅವತ್ತು ಘಟನೆ ನಡೆದದ್ದು ಚಿಕ್ಕ ರೋಡ್, ಅವ್ರು 50 ಜನ ಪ್ರೊಫೆಷನಲ್ ಹೋಗಿದ್ರು ಅಷ್ಟೇ. ಅದು ಈ ನೆನ್ನೆ ದೊಡ್ಡ ಸಂಖ್ಯೆನಲ್ಲಿ ಹೋಗುವಂತ ಜಾಗ ಅಲ್ಲ. ಬಟ್ ಮಸೀದಿ ಮುಂದೆಲೆ ನೆನ್ನೆ ಹೋಗಿದ್ದಾರೆ, ಮಸೀದಿ ಮುಂದೆಲೆ ಅನುಮತಿ ಕೊಟ್ಟಿದ್ರು. ಅವರು ಸುಮಲತಾ ಮೇಡಮ್, CT ರವಿ, ನಮ್ಮ ಅಶೋಕ್, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.